ಹರಿ ಓಂ. ಶ್ರೀ ಶಂಗಾ ಆಧ್ಯಾತ್ಮಿಕ ಪ್ರತಿಷ್ಠಾನ ಪ್ರಸ್ತುತಪಡಿಸ್ತಾ ಇರತಕ್ಕಂಥ ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನಿಂದ ಕೆಲವು ದಿನಗಳ ಕಾಲ ದೇಶಭಕ್ತಿ ಗೀತೆಗಳು ಮತ್ತು ರಾಷ್ಟ್ರಗೀತೆಗಳ ಒಂದು ವಿಚಾರವನ್ನು ಮಾಡಬೇಕು. ಮೊದಲನೇದಾಗಿ ಬಂಕಿಮ್ ಚಂದ್ರ ಚಟರ್ಜಿ ಅವರಿಂದ ರಚಿತವಾಗಿರ್ತಕ್ಕಂಥ ನಮ್ಮ ರಾಷ್ಟ್ರಗೀತೆ ಆಗಿರ್ತಕ್ಕಂಥ ವಂದೇ ಮಾತರಂ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಶುಭ್ರಜ್ಯೋತ್ಸ್ನ ಪುಲಕಿತಯಾಮಿನೀಂ ಫುಲ್ಲಕುಸುಮಿತ ದ್ರುಮದಲ ಶೋಭಿನೀಂ ಸುಹಾಸಿನೀಂ ಸುಮಧುರ ಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈಧೃತ ಖರ ಕರವಾಲೆ ಅಭಲಾಕೆನುಮಾ ಯೆತು ಬಲೆ ಬಹುಬಲಧಾರಿಣೀಂ ನಮಾಮಿ ತಾರಿಣೀಂ ರಿಪುದಲವರಿಣೀಂ ಮಾತರಂ ವಂದೇ ಮಾತರಂ. ತುಂ ಹಿ ವಿದ್ಯಾ ತುಂ ಹಿ ಧರ್ಮ ತುಂ ಹಿ ಹೃದಿ ತುಂ ಹಿ ಮರ್ಮ ತ್ವಂ ಹಿ ಪ್ರಾಣಃ ಶರೀರೇ ಬಾಹುತೆ ತುಂ ಹಿ ಮಾ ಶಕ್ತಿ ಹೃದಯೇ ತುಂ ಹಿ ಮಾ ಭಕ್ತಿ ತೋಮಾರಯಿ ಪ್ರತಿಮಾ ಗಡಿ ಮಂದಿರೇ ಮಂದಿರೇ ವಂದೇ ಮಾತರಂ. ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣೀ ಕಮಲಾ ಕಮಲದಲ ವಿಹಾರಿಣೀ ವಾಣೀ ವಿದ್ಯಾದಾಯಿನೀ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ. ಶ್ಯಾಮಲಾಂ ಸರಳಾಂ ಸುಷ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಶ್ರೀಯುತ ಬಂಕಿಮ್ ಚಂದ್ರ ಚಟರ್ಜಿ ಅವರು 1875ರಲ್ಲಿ ವಂದೇ ಮಾತರಂ ಈ ಗೀತೆಯನ್ನು ರಚನೆ ಮಾಡಿ ಇಡೀ ಭಾರತ ದೇಶ ಒಂದಾಗುವಂತೆ ಪ್ರೇರೇಪಿಸಿದರು. ಈ ಗೀತೆ ಸ್ವತಂತ್ರ ಗಳಿಸುವಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿತ್ತು.
ಈ ಒಂದು ಗೀತೆಗೆ 1950ರಲ್ಲಿ ರಾಷ್ಟ್ರಗೀತೆಯ ಒಂದು ಪ್ರಾಧಾನ್ಯತೆ ಸಿಕ್ತು. ಜನಗಣಮನ ಯಾವ ಸ್ಥಾನದಲ್ಲಿದೆಯೋ ಅದೇ ಸ್ಥಾನವನ್ನು ವಂದೇ ಮಾತರಂಗೂ ಕೂಡ ಕೊಡಬೇಕು ಅಂತ ಹೇಳಿ ನ್ಯಾಯಾಲಯದ ತೀರ್ಪು ಹೊರಗೆ ಬಂತು. ಅಂದಿನಿಂದ ಇಂದಿನವರೆಗೂ ಕೂಡ ಜನಗಣಮನ ಹೇಗೆ ರಾಷ್ಟ್ರಗೀತೆಯೋ ಹಾಗೆಯೇ ವಂದೇ ಮಾತರಂ ಕೂಡ ನಮ್ಮ ರಾಷ್ಟ್ರಗೀತೆ. ನಾವೆಲ್ಲರೂ ಕೂಡ ಇದರಲ್ಲಿ ಏನು ಅರ್ಥ ಇದೆ ಅನ್ನೋದನ್ನು ತಿಳ್ಕೋಬೇಕು. ಈಗ ಕಳೆದ ಸಂಚಿಕೆಯಲ್ಲಿ ಮೊದಲನೆಯ ಭಾಗದ ಒಂದು ಪದ್ಯವನ್ನು ನೋಡಿದ್ವಿ. ಇಂದು ಮುಂದುವರಿಸೋಣ. ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ. ಕೋಟಿ ಕೋಟಿ ಇನ್ಫೈನೆಟ್ ಅನಂತ ಶಬ್ದಗಳನ್ನು ಹೊಂದಿರತಕ್ಕಂಥ ಕಂಠ ಉಳ್ಳವಳೆ, ಕೋಟಿ ಕೋಟಿ ನಾದವನ್ನು ಉಂಟು ಮಾಡ್ತಕ್ಕಂಥವಳೆ. ಅಂದರೆ ಇಡೀ ಭಾರತ ದೇಶ ನಾದದಿಂದ ಕೂಡಿದೆ. ಹಲವಾರು ಇನ್ಸ್ಟ್ರುಮೆಂಟ್ಸ್ ನಮ್ಮ ದೇಶದಲ್ಲಿ ನಾವು ನುಡಿಸ್ತೀವಿ. ಹಲವಾರು ಸಂಗೀತ ಶಾಸ್ತ್ರೀಯವಾಗಿರ್ತಕ್ಕಂಥ ಸಂಗೀತದ ಒಂದು ನಾದ ನಮ್ಮ ದೇಶದಲ್ಲಿ ಹೊರಹೊಮ್ಮುತ್ತೆ. ನದಿಗಳ ಒಂದು ಭೋರ್ಗರೆಯುವಿಕೆ, ಅದರಲ್ಲಿ ಉಂಟಾಗ್ತಕ್ಕಂಥ ನಾದ, ಪರ್ವತ ಶ್ರೇಣಿಗಳಲ್ಲಿರ್ತಕ್ಕಂಥ ನಾದ, ವಾಯುವಿನಿಂದ ಉಂಟಾಗ್ತಕ್ಕಂಥ ನಾದ, ಹೀಗೆ ಅನಂತ ನಾದದಿಂದ ಕೂಡಿರ್ತಕ್ಕಂಥ ಕಂಠ ಉಳ್ಳವಳಾಗಿರ್ತಕ್ಕಂಥ ಭಾರತಾಂಬೆ ನಿನಗೆ ನಮಸ್ಕಾರ. ಕೋಟಿ ಕೋಟಿ ಭುಜೈಹಿ ಧೃತ ಖರ ಕರವಾಲೆ. ಎಷ್ಟು ಬಗೆಯ ಶಕ್ತಿ ಕೇಂದ್ರಗಳು ನಮ್ಮ ದೇಶದಲ್ಲಿವೆ. ನಿನ್ನ ಒಂದು ಭುಜ ಇಡೀ ದೇಶಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದಾಗಿದೆ. ಎಷ್ಟು ಪರಾಕ್ರಮಿಯಾಗಿರ್ತಕ್ಕಂಥ ಭುಜ ಭಾರತಾಂಬೆ ನೀನು ಹೊಂದಿದೀಯಾ. ಅಂದರೆ ಹಲವಾರು ಜನ ಹಲವಾರು ಭಾಷೆಗಳನ್ನು ಆಡ್ತಾ ಇದ್ದಾರೆ. ಹಲವಾರು ಜನ ಹಲವಾರು ಬಗೆಯ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಹಲವಾರು ಬಗೆಯ ಯೋಗ ವ್ಯಾಯಾಮಗಳನ್ನು ಮಾಡ್ತಾ ಇದ್ದಾರೆ. ಹಲವು ರೀತಿ ಶಕ್ತಿಯನ್ನು ಗಳಿಸ್ತಾ ಇದ್ದಾರೆ. ಅನಂತವಾಗಿರ್ತಕ್ಕಂತಹ ಶಕ್ತಿಯನ್ನು ನೀನು ಹೊಂದಿದ್ದೀಯಾ ನಿನ್ನ ಬಾಹುಗಳಲ್ಲಿ. ಹೇ ಭಾರತ ಮಾತಾ, ಅನಂತ ಶಕ್ತಿ ಸ್ವರೂಪಳಾಗಿರ್ತಕ್ಕಂಥ ನಿನಗೆ ಕೋಟಿ ಕೋಟಿ ನಮಸ್ಕಾರ, ಕೋಟಿ ಕೋಟಿ ವಂದನೆಗಳು. ಅಬಲ ಕೆನುಮ ಎತು ಬಲೆ. ಎಂದೆಂದಿಗೂ ನಿನ್ನ ಬಲ ಅನ್ನುವುದು ಕಡಿಮೆ ಆಗೋದೇ ಇಲ್ಲ. ಅಷ್ಟು ಶಕ್ತಿಯನ್ನು ಹೊಂದಿದ್ದೀಯೇ. ಬಹುಬಲಧಾರಿಣಿ. ಒಂದು ಎರಡು ಅಲ್ಲ, ಅನೇಕ ರೀತಿ ಶಕ್ತಿಯನ್ನು ನೀನು ಹೊಂದಿದ್ದೀಯೇ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯನ್ನು ನಮ್ಮೆಲ್ಲರಿಗೂ ಕೊಡ್ತಕ್ಕಂತಹ ಭಾರತಾಂಬೆ ನಿನಗೆ ನಮಸ್ಕಾರ. ನಮಾಮಿ ತಾರಿಣಿ. ಎಲ್ಲ ಪಾಪಗಳನ್ನು ಹೋಗಲಾಡಿಸ್ತಕ್ಕಂಥ ಭಾರತಾಂಬೆಯೇ ನೀನು ಪುಣ್ಯಭೂಮಿ, ಹಾಗಾಗಿ ಶಕ್ತಿ ಭೂಮಿ. ನೀನು ಎಲ್ಲ ಪಾಪಗಳನ್ನು ಹೋಗಲಾಡಿಸಿ ಎಲ್ಲ ಕೊರತೆಗಳನ್ನು ನಿವಾರಣೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಅನಂತವಾಗಿರ್ತಕ್ಕಂಥ ಶಕ್ತಿ, ಜ್ಞಾನ, ಆನಂದವನ್ನು ಕೊಡ್ತಕ್ಕಂಥವಳೆ ನಿನಗೆ ನಮಸ್ಕಾರ. ರಿಪುದಲವಾರಿಣಿ. ಎಲ್ಲ ಶತ್ರುಗಳನ್ನು ನನ್ನ ಮನಸ್ಸಿನಿಂದ ತೆಗೆದುಹಾಕಿ ನನ್ನ ಮನಸ್ಸಿಗೆ ಶಾಂತತೆ ಕೊಡ್ತಕ್ಕಂಥ ಶಾಂತ ಭೂಮಿಯಾಗಿರ್ತಕ್ಕಂಥ ಭಾರತಾಂಬೆ ನಿನಗೆ ನಮಸ್ಕಾರ. ಒಂದು ಭಾರತ ಭೂಮಿ ಶಕ್ತಿ ಭೂಮಿ, ಭಾರತ ಭೂಮಿ ಮುಕ್ತಿ ಭೂಮಿ, ಭಾರತ ಭೂಮಿ ಜ್ಞಾನ ಭೂಮಿ, ಭಾರತ ಭೂಮಿ ಪುಣ್ಯಭೂಮಿ, ಭಾರತ ಭೂಮಿ ಶಾಂತ ಭೂಮಿ. ಇಷ್ಟು ಕೂಡ ಈ ಒಂದು ಪದ್ಯದಲ್ಲಿ ಬಂಕಿಂಚಂದ್ರ ಚಟರ್ಜಿಯವರು ಹೇಳಿದ್ದಾರೆ. ಅನಂತ ಶಕ್ತಿಯನ್ನು ಹೊಂದಿರತಕ್ಕಂಥ ಭಾರತಾಂಬೆ, ನಿನ್ನ ಈ ಶಕ್ತಿಯಿಂದ ನನ್ನ ಒಳಗಡೆ ಇರತಕ್ಕಂಥ ಎಲ್ಲ ಅಬಲ ಅಥವಾ
ಏನು ನ್ಯೂನತೆ ಇದೆಯೋ ಎಲ್ಲವೂ ಹೊರಟೋಗುತ್ತೆ. ಅಶಕ್ತತೆ ದೂರವಾಗಿ ಎಲ್ಲ ಬಗೆಯ ರೋಗಗಳು ನನ್ನ ಶರೀರದಿಂದ ದೂರವಾಗಿ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಸದಾ ಲವಲವಿಕೆಯಿಂದ ಇರೋ ಹಾಗೆ ಸಾಧ್ಯ ಆಗುತ್ತೆ. ಅಂಥ ಭೂಮಿ ಭಾರತ ಭೂಮಿ. ಅಂಥ ಭಾರತಾಂಬೆಗೆ ಕೋಟಿ ಕೋಟಿ ನಮನ. ವಂದೇ ಮಾತರಂ, ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀ ಪುಲ್ಲಕುಸುಮಿತಾ ಧ್ರುಮದಲ ಶೋಭಿನೀ ಸುಹಾಸಿನೀ ಸುಮಧುರ ಭಾಷಿಣೀ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈಧೃತ ಖರ ಕರವಾಲೆ ಅಬಲಾ के नुमा ये तो बले बहुबलधारिणी नमामि तारिणी रिपुरलवारिणी मातरं वन्दे मातरं. तुमि विद्या तुमि धर्म तुमि हृदि तुमि मर्मा त्वं हि प्राणः शरीरे बाहुते तुमि मा शक्ति हृदये तुमि मा भक्ति तोमारयी प्रतिमा गढ़ी मंदिरे मंदिरे वन्दे मातरं. त्वं हि दुर्गा दश प्रहरणधारिणी कमला कमलदला विहारिणी वाणी विद्या दायिनी नमामि त्वां नमामि कमलाम् अमलामतुलां सुजलां सुफलां मातरं वन्दे मातरम्. श्यामलां सरलां सुष्मितां भूषितां